ನಾವು ಪ್ರತಿದಿನ ನಮ್ಮ ಗುರುಗಳ ಸಂದೇಶವನ್ನು ಈ ಒಂದು 365 ದಿನಗಳ ಈ ಒಂದು ಅದ್ಭುತವಾದ ಜ್ಞಾನದ ಹಾದಿಯಲ್ಲಿ ತಿಳ್ಕೊಂತಾ ಇದ್ದೀವಿ. ನಾವು ಧ್ಯಾನದ ಬಗ್ಗೆ ತಿಳ್ಕೊಂಡ್ವಿ, 18 ಸೂತ್ರಗಳ ಬಗ್ಗೆ ತಿಳ್ಕೊಂಡ್ವಿ, ಆತ್ಮದ ಬಗ್ಗೆ ತಿಳ್ಕೊಂಡ್ವಿ. ನಮ್ಮ ಗುರುಗಳು ಏನು ಹೇಳಿದ್ರು ಅದನ್ನೆಲ್ಲ ತಿಳ್ಕೊಂಡ್ವಿ. ಡೀಟೇಲ್ಡ್ ಆಗಿ ತಿಳ್ಕೊಂಡ್ವಿ. ಇವಾಗ ಇನ್ನು ಧ್ಯಾನದ ಒಂದು ವೈಜ್ಞಾನಿಕತೆ ಒಂದು ಹಿನ್ನೆಲೆನ ಕೂಡ ಸವಿಸ್ತರವಾಗಿ ತಿಳ್ಕೊಳ್ಳೋಣ. ನಮ್ಮ ಗುರುಗಳು ಸೈನ್ಸ್ ಆಫ್ ಮೆಡಿಟೇಷನ್ ಧ್ಯಾನ ಶಾಸ್ತ್ರ ಬಗ್ಗೆ ಏನು ಹೇಳಿದ್ದಾರೆ ಅದನ್ನ ಇವತ್ತು ತಿಳ್ಕೊಳ್ಳೋಣ. ಆ ವೈಜ್ಞಾನಿಕತೆ ಇದ್ರೇನೆ ಆವಾಗ ಅದಕ್ಕೆ ಒಂದು ಸಂಪೂರ್ಣ ಅರ್ಥ ಅಥವಾ ಒಂದು ವಿಶ್ವಾಸ ಬರುತ್ತೆ ನಮಗೆ. ನಂಬಿಕೆ ಇರೋದಿಲ್ಲ. ನಂಬಿಕೆನಲ್ಲಿ ಅಲ್ಲಿ ಸ್ವಂತ ಎಕ್ಸ್ಪೀರಿಯನ್ಸ್ ಇರೋದಿಲ್ಲ, ಸ್ವಂತ ಅನುಭವ ಇಲ್ಲ. ಅಲ್ಲಿ ಬೇರೆಯವ್ರು ಹೇಳಿದರೆ ಕೇಳಿಸ್ಕೊಂಡಿದ್ದೀವಿ, ಏನೋ ಮಾಡ್ತಿದ್ದೀವಿ ಅಂತ ಇರುತ್ತೆ. ಯಾವಾಗ ನಮಗೆ ವಿಶ್ವಾಸ ಬರುತ್ತೆ, ಆ ವಿಶ್ವಾಸ ಎಲ್ಲಿಂದ ಬರುತ್ತೆ ಅಂದ್ರೆ ವೈಜ್ಞಾನಿಕತೆಯಿಂದ ಬರುತ್ತೆ, ನಮ್ಮ ಸ್ವಂತ ಅನುಭವದಿಂದ ಬರುತ್ತೆ. ಆ ವಿಶ್ವಾಸ ಬರಬೇಕಂದ್ರೆ ವೈಜ್ಞಾನಿಕತೆ ಬೇಕು, ಯಾವುದೇ ಕೆಲಸದಲ್ಲಾಯ್ತು. ವೈಜ್ಞಾನಿಕತೆ ಅಂದ್ರೆ ಏನೋ ಹೋಗಿ ಸೈಂಟಿಸ್ಟ್ಗಳಾಗಿ ಏನೋ ಲ್ಯಾಬಲ್ಲಿ ಕೆಲಸ ಮಾಡೋದು, ಏನೋ ಕಂಡುಹಿಡಿಯೋದು ಒಂದಲ್ಲ. ವೈಜ್ಞಾನಿಕತೆ ಅಂತಕ್ಕಂಥದ್ದು ಎಲ್ಲ ಕಡೆ ಇದೆ. ಪ್ರತಿಯೊಂದು ಕೆಲಸದಲ್ಲೂ ಕೂಡ ವೈಜ್ಞಾನಿಕತೆ ಇದೆ. ಅಡಿಗೆ ಮಾಡೋದು ಕೂಡ ಒಂದು ಪಾಕಶಾಸ್ತ್ರ, ಅದೊಂದು ಶಾಸ್ತ್ರ. ಶಾಸ್ತ್ರನೇ ಸೈನ್ಸ್. ಹಾಗೇನೆ ಆಧ್ಯಾತ್ಮಿಕತೆ ಅನ್ನೋದು ಕೂಡ ಒಂದು ಶಾಸ್ತ್ರ. ಅದು ಒಂದು ಏನೋ ಒಂದು ಮೂಢನಂಬಿಕೆ ಅಲ್ಲ ಆಧ್ಯಾತ್ಮಿಕತೆ ಅಂದ್ರೆ. ಆಧ್ಯಾತ್ಮಿಕತೆ ಅಂತಕ್ಕಂಥದ್ದು ಒಂದೊಂದು ಅನುಭವದ ಜ್ಞಾನ. ವಿಜ್ಞಾನ ಅಂದ್ರೇನು? ಎಕ್ಸ್ಪೀರಿಯನ್ಸ್ ಅಂಡ್ ಎಕ್ಸ್ಪೆರಿಮೆಂಟೇಷನ್. ಅಂದ್ರೆ ಅನುಭವ ಮತ್ತು ಎಕ್ಸ್ಪೆರಿಮೆಂಟ್ ಮಾಡ್ತೀವಿ. ನಾವು ಅದನ್ನ ಪರೀಕ್ಷೆ ಮಾಡ್ತೀವಿ, ಯಾವುದನ್ನೇ ಆಗಲಿ. ಫಾರ್ ಎಕ್ಸಾಂಪಲ್, ಇವಾಗ ನಾವು ಅಡಿಗೆ ಮಾಡ್ತಿದೀವಿ ಅಂದ್ರೆ ಫಸ್ಟು ಅನುಭವ ತಗೊಂತೀವಿ. ಏನು? ಒಂದೆರಡು ಸತಿ ಮಾಡಿ ತಪ್ಪೋ ಸರಿನೋ ಅನುಭವ ತಗೊಂತೀವಿ. ಅದಾದ್ಮೇಲೆ ಉಪ್ಪು ಖಾರ ಅಂತಕ್ಕಂಥದ್ದು ಸ್ವಲ್ಪ ವೇರಿಯೇಷನ್ ಮಾಡಿ ಒಂದು ರಿಸಲ್ಟಿಗೆ ಬರ್ತೀವಿ. ನೋಡಿ, ಅಲ್ಲಿ ಅನುಭವ ಇದೆ. ಅಡಿಗೆ ಮಾಡಿ ಮಾಡಿ ಜೊತೆಗೆ ಒಂದು 2-3 ಸತಿ ಉಪ್ಪು ಖಾರ ಹಾಕಿನೋ ಅಥವಾ ಫ್ಲೇಮು ಕಡಿಮೆ ಹೆಚ್ಚು ಕಡಿಮೆ ಮಾಡಿನೋ ಒಂದು ರಿಸಲ್ಟಿಗೆ ಬರ್ತೀವಿ. ಅವಾಗ ಅದ್ಭುತವಾಗಿ ಟೇಸ್ಟಿಗೆ ಬರುತ್ತದು. ಅದೇ ಎಕ್ಸ್ಪೆರಿಮೆಂಟೇಷನ್. ಯಾವುದೇ ಆಗಲಿ ಅಷ್ಟೇ, ಯಾವುದೋ ಒಂದು ಕೆಲಸ ಮಾಡಿ ನೀವು. ಇದೇ ತರ ಎಷ್ಟೋ ಶಾಸ್ತ್ರಗಳಿದಾವೆ. ಅದರಲ್ಲಿ ಆಧ್ಯಾತ್ಮಿಕ ಶಾಸ್ತ್ರ ಅಂತಕ್ಕಂಥದ್ದು ಅತ್ಯುನ್ನತವಾದ ಶಾಸ್ತ್ರ, ಅದ್ಭುತವಾದ ಶಾಸ್ತ್ರ. ಈ ಶಾಸ್ತ್ರ ಎಲ್ಲಾ ಶಾಸ್ತ್ರಗಳಿಗೆ ತಾಯಿ, ಆಧ್ಯಾತ್ಮಿಕ ಶಾಸ್ತ್ರ. ಯಾಕಂದ್ರೆ ಆಧ್ಯಾತ್ಮಿಕ ಶಾಸ್ತ್ರ ಯಾವಾಗ ನಾವು ತಿಳ್ಕೊಂತೀವಿ, ಎಲ್ಲಾ ಶಾಸ್ತ್ರಗಳನ್ನ ಸರಿಯಾಗಿ ನಾವು ಮಾಡ್ತೀವಿ. ಎಲ್ಲಾ ಶಾಸ್ತ್ರಗಳಲ್ಲಿ ಸರಿಯಾಗಿ ಪರಿಣಿತಿ ಹೊಂದ್ತೀವಿ ನಾವು. ಆಧ್ಯಾತ್ಮಿಕ ಶಾಸ್ತ್ರದಲ್ಲಿ ಪರಿಣಿತಿ ಹೊಂದಿದೆ. ಆಧ್ಯಾತ್ಮಿಕ ಶಾಸ್ತ್ರಕ್ಕೆ ಯಾವ್ದಪ್ಪ ಬೇರು, ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅಂದ್ರೆ ಧ್ಯಾನದ ಮೇಲೆ ಡಿಪೆಂಡ್ ಆಗಿದೆ. ಈ ಧ್ಯಾನ ನಮ್ಮ ಗುರುಗಳು ಹೇಳೋದು, ಧ್ಯಾನದಲ್ಲಿ 3 ಸೂತ್ರಗಳಿದಾವೆ. ನಮಗೆ ಗೊತ್ತು ಏನು 3 ಸೂತ್ರಗಳು. ದಿನ ಅನುಭವಿಸ್ತಿದ್ವಿ ಧ್ಯಾನ ಮಾಡಿ. ಇಷ್ಟೊತ್ತು ಧ್ಯಾನ ಮಾಡಿ ಅನುಭವ ತಗೊಂಡ್ವಿ. ಏನಪ್ಪಾ ಫಸ್ಟ್ ಸೂತ್ರ? ಮನಸ್ಸು ಖಾಲಿ ಮಾಡ್ಕೋಬೇಕು ನಾವು. ಮನಸ್ಸು ಖಾಲಿ ಆದ್ರೆ ಏನ್ ಬರುತ್ತೆ? ಶಕ್ತಿ ಬರುತ್ತೆ, ಪ್ರಾಣಶಕ್ತಿ ಬರುತ್ತೆ. ಪ್ರಾಣಶಕ್ತಿ ಬಂದ್ರೆ ಏನು ಗೊತ್ತಾಗುತ್ತೆ? ನಾವು ಯಾರು ಅಂತ ಗೊತ್ತಾಗುತ್ತೆ. ಫಸ್ಟ್ ಸ್ಟೆಪ್ ಏನು?
ನಾವು ಉಸಿರಾಟ ಗಮನಿಸಬೇಕು. ಉಸಿರಾಟ ನಡೀತಾ ಇದೆ. ಉಚ್ಛ್ವಾಸ, ನಿಶ್ವಾಸ ನಡೀತಾ ಇದೆ. ಉಸಿರು ತಗೊಂತಿದೀವಿ, ಬಿಡ್ತಾ ಇದೀವಿ. ಅದನ್ನ ಗಮನಿಸಬೇಕು. 3 ಸೂತ್ರಗಳಿದೆ. ಒಂದೇನು, ನಾವು ಯಾವಾಗ ಉಸಿರಾಟದ ಜೊತೆ ಇರ್ತೀವಿ, ಮನಸ್ಸು ಖಾಲಿ ಆಗುತ್ತೆ ನೋಡಿ. ಸಹಜವಾಗಿ ಆಗುತ್ತೆ ಮನಸ್ಸು ಖಾಲಿ. ಈ ಮನಸ್ಸೇನಾಗಿದೆ, ಫ್ಯೂಚರು, ಪಾಸ್ಟ್ ಅಲ್ಲಿ ಓಡಾಡಿ, ಓಡಾಡಿ, ಓಡಾಡಿ ಮನಸ್ಸು ಸುಸ್ತಾಗೋಗಿದೆ. ಮನಸ್ಸು ಸುಸ್ತಾಗಿ, ಸುಸ್ತಾಗಿ ಈ ಭೌತಿಕ ದೇಹ ಅಂತಕ್ಕಂಥದ್ದು ರೋಗಮಯವಾಗ್ಬಿಟ್ಟಿದೆ. ಅದು ಏನಾಗಬೇಕು, ರೋಗ ಮುಕ್ತ ಆಗ್ಬೇಕು. ಮನಸ್ಸು ಆ ಕಡೆ ಈ ಕಡೆ ಓಡಾಡೋದ್ರಿಂದ ಯಾವುದು ಸರಿ, ಯಾವುದು ತಪ್ಪು ಗೊತ್ತಿಲ್ಲ. ಜೀವನದ ಗುರಿ ಗೊತ್ತಿಲ್ಲ. ಜೀವನದಲ್ಲಿ ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ಆ ಏನ್ ಮಾತಾಡ್ಬೇಕಂತ ಗೊತ್ತಿಲ್ಲ. ಆ ಯಾವ ಕ್ಷಣ ಹೇಗಿರ್ಬೇಕಂತ ಗೊತ್ತಿಲ್ಲ. ಯಾಕಂದ್ರೆ ಮನಸ್ಸಲ್ಲಿ ಮನುಷ್ಯ ಜೀವಿಸ್ತಿದ್ದಾನೆ. ಆ ಮನಸ್ಸು ಖಾಲಿ ಆಗ್ಬೇಕು. ಮನಸ್ಸು ಖಾಲಿ ಆಗ್ಬೇಕಂದ್ರೆ ಮಾಡ್ಬೇಕು, ಉಸಿರಾಟನ ಗಮನಿಸಬೇಕು. ಇದು ಮೊದಲನೇ ಸೂತ್ರ. ಮೊದಲನೇ ಸೂತ್ರ ಏನು? ಉಸಿರಾಟವನ್ನ, ಉಚ್ಛ್ವಾಸ ನಿಶ್ವಾಸವನ್ನ ಗಮನಿಸಬೇಕು. ಆಧ್ಯಾತ್ಮಿಕ ಶಾಸ್ತ್ರದಲ್ಲಿ, ಸ್ಪಿರಿಚ್ ಸೈನ್ಸ್ ಆಫ್ ಮೆಡಿಟೇಷನ್ ನಲ್ಲಿ, ಆ ಆ ಒಂದು ಧ್ಯಾನ ವಿಜ್ಞಾನದಲ್ಲಿ ಮೊದಲನೇ ಸೂತ್ರ ಯಾವ್ದಪ್ಪ ಅಂತಂದ್ರೆ, ನಾವು ಉಸಿರಾಟವನ್ನ ಗಮನಿಸಬೇಕು. ಉಸಿರಾಟವನ್ನ ಗಮನಿಸಿದಾಗ ಏನಾಗುತ್ತೆ, ಮನಸ್ಸು ಖಾಲಿ ಆಗುತ್ತೆ. ಇದು ಮೊದಲನೇ ಸೂತ್ರ. ಅಂದ್ರೆ ಮನಸ್ಸು ಓಡಾಡ್ತಿದೆ. ಆ ಓಡಾಡ್ತಕ್ಕಂಥ ಮನಸ್ಸು ಖಾಲಿ ಆಗುತ್ತೆ. ಮನಸ್ಸು ಖಾಲಿ ಆಗ್ಬೇಕು. ಮನಸ್ಸು ಖಾಲಿ ಆಗಕ್ಕೆ ಆ ಉಸಿರಾಟತಕ್ಕಂಥ ಅದ್ಭುತವಾದ ಒಂದು ಗುರು ಇದೆ ನಮ್ಮಲ್ಲಿ. ಅಂದ್ರೆ ಮನಸ್ಸು ವಿಚಿತ್ರ ಕಾಡು ತರ ಆಗ್ಬಿಟ್ಟಿದೆ. ಅದೇನಾಗ್ಬೇಕು, ಶಾಂತ ಆಗ್ಬೇಕು, ಖಾಲಿ ಆಗ್ಬೇಕು. ಹಂಗಾಗಿ ಉಸಿರಾಟವನ್ನ ಗಮನಿಸ್ಬೇಕಂತ ಹೇಳ್ತಾರೆ ಗುರುಗಳು. ಯಾವಾಗ ಫಸ್ಟ್ ಸೂತ್ರ ಏನು, ಉಸಿರಾಟವನ್ನು ಗಮನಿಸ್ತೀವಿ ನಾವು, ಆವಾಗ ಮನಸ್ಸು ಖಾಲಿ ಆಗುತ್ತೆ. ನೆಕ್ಸ್ಟ್ ಮನಸ್ಸು ಖಾಲಿ ಆದಾಗ ಏನಾಗುತ್ತೆ, ಎರಡನೇ ಸೂತ್ರಕ್ಕೆ ಬರ್ತೀವಿ ನಾವು. ಫಸ್ಟ್ ಸ್ಟೆಪ್ ಆಯ್ತು, ಉಸಿರಾಟ ಗಮನಿಸ್ತೀವಿ, ಮನಸ್ಸು ಖಾಲಿ ಆಯ್ತು. ಸೆಕೆಂಡ್ ಸೂತ್ರ ಏನಪ್ಪಾ ಅಂತಂದ್ರೆ, ಯಾವಾಗ ಮನಸ್ಸು ಖಾಲಿ ಆಗುತ್ತೆ, ನಮಗೆ ವಿಶ್ವಮಯ ಪ್ರಾಣಶಕ್ತಿ ಅಥವಾ ಕಾಸ್ಮಿಕ್ ಎನರ್ಜಿ, ಅದನ್ನೇ ಪ್ರಾಣ ಅಂತೀವಿ, ಅದನ್ನೇ ಲೈಫ್ ಫೋರ್ಸ್ ಅಂತೀವಿ. ಅಂದ್ರೆ ಈ ಒಂದು ಈ ಭೌತಿಕ ದೇಹ ನಿಲ್ಬೇಕಂದ್ರೆ ಏನ್ ಬೇಕು, ಅಥವಾ ದೇಹದಲ್ಲಿ ಶಕ್ತಿ ತುಂಬಿರ್ಬೇಕಂದ್ರೆ ಏನ್ ಬೇಕು, ಆ ಜೀವನ ಲವಲವಿಕೆಯಿಂದ ಇರ್ಬೇಕಂದ್ರೆ ಏನ್ ಬೇಕು, ಆ ಪ್ರಾಣಶಕ್ತಿ ಅಂತಕ್ಕಂಥದ್ದು ಬೇಕು. ಕಾಸ್ಮಿಕ್ ಎನರ್ಜಿ ಬೇಕು. ಆ ಕಾಸ್ಮಿಕ್ ಎನರ್ಜಿ ಯಾವಾಗ ಮನಸ್ಸು ಖಾಲಿ ಆಗುತ್ತೆ, ಅದು ಬರುತ್ತೆ. ಇದು ಎರಡನೇ ಸೂತ್ರ. ಆ ಪ್ರಾಣಶಕ್ತಿ ಪಡಿತೀವಿ ನಾವು, ಅದು ಎರಡನೇ ಸೂತ್ರ. ನೋಡಿ, ಉಸಿರಾಟ ಫಸ್ಟ್ ಏನು, ಉಸಿರಾಟ ಗಮನಿಸ್ತೀವಿ, ಮನಸ್ಸು ಖಾಲಿ ಆಯ್ತು. ಮನಸ್ಸು ಖಾಲಿ ಆದ ತಕ್ಷಣ ಆ ಪ್ರಾಣಶಕ್ತಿ ಕಾಸ್ಮಿಕ್ ಎನರ್ಜಿ ಬಂತು ನಮಗೆ. ಇದು ಎರಡನೇ ಸೂತ್ರ. ಆ ಕಾಸ್ಮಿಕ್ ಎನರ್ಜಿ ಅಂತಕ್ಕಂಥದ್ದು ಎಲ್ಲ ಕಡೆ ಇದೆ, ಯಾವತ್ತೂ ಇದೆ. ಈ ಬ್ರಹ್ಮಾಂಡದಲ್ಲಿ ಎಲ್ಲ ಕಡೆ ಇದೆ, ಸೃಷ್ಟಿಯಲ್ಲಿ ಎಲ್ಲ ಕಡೆ ಇದೆ. ಆ ಪ್ರಾಣಶಕ್ತಿ ನಾವು ಅಗಾಧವಾಗಿ, ಅಪಾರವಾಗಿ ಪಡಿತಾ ಇಲ್ಲ. ಪ್ರಾಣಶಕ್ತಿ ಬಂದ ಏನಾಗುತ್ತೆ, ಈ ಬ್ರಹ್ಮರಂಧ್ರದ ಮೂಲಕ ದೇಹಕ್ಕೆ, ಈ ಫಿಸಿಕಲ್ ಬಾಡಿಗೆ ಎಂಟ್ರಿ ಆಗುತ್ತೆ. ಇದು ಎರಡನೇ ಸೂತ್ರ. ಫಸ್ಟ್ ಸೂತ್ರ ಏನು, ಉಸಿರಾಟ ಗಮನಿಸ್ತೀವಿ, ಮನಸ್ಸು ಖಾಲಿ ಆಯ್ತು. ಅದು ಫಸ್ಟ್ ಸೂತ್ರ. ಮನಸ್ಸು ಖಾಲಿ ಆದ ತಕ್ಷಣ ಪ್ರಾಣಶಕ್ತಿ ಬಂತು. ಪ್ರಾಣಶಕ್ತಿ ಬಂದು ದೇಹದಲ್ಲೆಲ್ಲ ಹರಿತಾ ಇತ್ತು, ಹರಿತಾ ಹೋಗುತ್ತೆ. ಎಲ್ಲ ಎನರ್ಜಿ ಸಿಸ್ಟಮ್ಸ್ ಅಲ್ಲಿ, ಈ ಭೌತಿಕ ದೇಹದಲ್ಲಿ ಒಂದಲ್ಲ, ಎಲ್ಲಾ ಎನರ್ಜಿಸ್, ಎಲ್ಲಾ ಬಾಡೀಸ್ ಅಲ್ಲಿ ನಮಗೆ ಫಿಸಿಕಲ್ ಬಾಡಿ ಇದೆ, ಎಥರಿಕ್ ಬಾಡಿ ಇದೆ, ಆಸ್ಟ್ರಲ್ ಬಾಡಿ ಇದೆ, ಕಾಸಲ್ ಬಾಡಿ ಇದೆ, ಸೂಪ್ರಾ ಕಾಸಲ್ ಬಾಡಿ. ನೋಡಿ, ಇಷ್ಟು ಬಾಡಿಗಳಿದಾವೆ, ಇಷ್ಟು ದೇಹಗಳಿದಾವೆ. ಒಂದು ಭೌತಿಕ ದೇಹ, ಆ ಶಕ್ತಿಮಯ ಶರೀರ, ಅದನ್ನ ಎಥರಿಕ್ ಬಾಡಿ ಅಂತೀವಿ. ನೆಕ್ಸ್ಟ್ ಸೂಕ್ಷ್ಮ ಶರೀರ, ಅದನ್ನ ಆಸ್ಟ್ರಲ್ ಬಾಡಿ ಅಂತೀವಿ. ನಾಲ್ಕನೇದು ಕಾರಣ ಶರೀರ, ಕಾಜಲ್ ಬಾಡಿ. ಇನ್ನೊಂದು ಮಹಾಕಾರಣ ಶರೀರ, ಸುಪ್ರ ಕಾಜಲ್ ಬಾಡಿ. ಇಷ್ಟು ದೇಹಗಳಿದಾವೆ. ಈ ದೇಹಗಳಿಗೆಲ್ಲ ಆ ಪ್ರಾಣಶಕ್ತಿ ಅಂತಕ್ಕಂಥದ್ದು ಹರಿತಾ ಹೋಗುತ್ತೆ, ಎಲ್ಲ ಕಡೆ ಹರಿತಾ ಹೋಗುತ್ತೆ. ಫಸ್ಟ್ ಈ ಫಿಸಿಕಲ್ ಬಾಡಿನಲ್ಲಿ ಆ ಶಕ್ತಿ ಬಂದಾಗ ಆ ಫಿಸಿಕಲ್ ಬಾಡಿ ಶುದ್ಧ ಆಗುತ್ತೆ, ಪರಿಶುದ್ಧ ಆಗುತ್ತೆ. ನಮ್ಮ ಗುರುಗಳು ಹೇಳ್ತಾರೆ, ಪ್ರತಿಯೊಬ್ಬ ಮನುಷ್ಯ ಕೂಡ
ಈ ಶಕ್ತಿ ಪಡಿಬೇಕು, ಸಂಪೂರ್ಣ ಆರೋಗ್ಯಮಯ ಆಗ್ಬೇಕು. ಫಸ್ಟು ದೇಹ ಶುದ್ಧ ಆಗ್ಬೇಕು. ಹಾಗೇನೆ 2ನೇ ಸ್ಟೆಪ್ಪು ಮನಸ್ಸು ಆನಂದವಾಗಿರ್ಬೇಕು, ಖುಷಿಯಿಂದಿರ್ಬೇಕು. ಖುಷಿಯಾಗಿರ್ಬೇಕು ಮನಸ್ಸು. ಪ್ರತಿಯೊಬ್ಬರಿಗೂ ಕೂಡ ಸಾಧ್ಯತೆ ಇದೆ. ಏನು ದೇಹದಲ್ಲಿ ಸಂಪೂರ್ಣ ಆರೋಗ್ಯ ಪಡೆಯಕ್ಕೂ, ಹಾಗೆ ಮನಸ್ಸನ್ನ ಆನಂದಮಯವಾಗಿ ಇಟ್ಕಣಕ್ಕೂ ಸಾಧ್ಯತೆ ಖಂಡಿತ ಇದೆ. ನೆಕ್ಸ್ಟ್ ಬುದ್ಧಿನ ಇಂಟೆಲೆಕ್ಟ್ ಆ ಬುದ್ಧಿ ಕುಶಲತೆ ಇರಬೇಕು ಬುದ್ಧಿ. ಆ ಯಾವುದು ಸರಿ, ಯಾವುದು ತಪ್ಪು, ವಿವೇಕತೆ ಇದು 3 ಬರುತ್ತೆ. ಆ ಪ್ರಾಣಶಕ್ತಿ ನಮ್ಮ ಭೌತಿಕ ದೇಹದಲ್ಲಿ ಹರಿದಾಗ ಆ ಆ ಫಸ್ಟ್ ಏನು ಈ ಫಿಸಿಕಲ್ ಬಾಡಿನಲ್ಲಿ ಎನರ್ಜಿ ಆರೋಗ್ಯ ಬರುತ್ತೆ. 2ನೇದು ಮನಸ್ಸಲ್ಲಿ ಆನಂದ ಸಿಗುತ್ತೆ, ಖುಷಿ ಸಿಗುತ್ತೆ. ನೆಕ್ಸ್ಟ್ ಆ ಬುದ್ಧಿ ವಿಕಾಸ ಆಗುತ್ತೆ. ಹಾಗೇನೆ ಎಲ್ಲ ರಿಮೈನಿಂಗ್ ಆ ಉಳಿದಿರ್ತಕ್ಕಂಥ ದೇಹಗಳಿಗೂ ಕೂಡ ಆ ಎನರ್ಜಿ ಫ್ಲೋ ಆಗಿ ಆ ದೇಹಗಳು ಕೂಡ ಆಕ್ಟಿವ್ ಆಗ್ತಾ ಬರ್ತವೆ. ಉಸಿರಾಟ ಗಮನಿಸ್ತೀವಿ, ಮನಸ್ಸು ಖಾಲಿ ಆಯ್ತು, ಪ್ರಾಣಶಕ್ತಿ ಬಂದು ಈ ಫಿಸಿಕಲ್ ಬಾಡಿ ಭೌತಿಕ ಶರೀರ ಶುದ್ಧ ಆಯ್ತು. ಹಂಗಾಗಿ ಆರೋಗ್ಯ ಸಿಗುತ್ತೆ ನೋಡಿ. ಯಾಕೆ ಧ್ಯಾನದಿಂದ ಎಲ್ಲ ರೋಗಗಳು ಹೋಗ್ತಾವಂದ್ರೆ ಆ ಶಕ್ತಿ ಬರುತ್ತೆ, ಪ್ರಾಣಶಕ್ತಿ ಬಂದು ಅದು ಹೀಲ್ ಮಾಡುತ್ತೆ. ಮನಸ್ಸು ಕೂಡ ಶಾಂತ ಆಯ್ತು. ಮನಸ್ಸು ನೋಡಿ ಧ್ಯಾನ ಮಾಡಿದ ತಕ್ಷಣ ಖುಷಿಯಾಗಿದ್ದೀನಿ ನಾನು ಅಂತ ಹೇಳ್ತೀವಿ. ಯಾಕಂದ್ರೆ ಆ ಪ್ರಾಣಶಕ್ತಿ ನನಗೆ ಎಷ್ಟು ಮಾತಾಡ್ಬೇಕು, ಎಷ್ಟು ಮಾತಾಡಬಾರ್ದು ಗೊತ್ತಾಗ್ತಿದೆ. ಹೇಗಿರ್ಬಾರ್ದು ಅಂತ ಗೊತ್ತಾಗ್ತಿದೆ. ಎಲ್ಲಿ ಹೇಗಿರ್ಬೇಕು, ಮೌನ ಎಷ್ಟು ಪಾಲಿಸ್ಬೇಕು ಅಂತ ಗೊತ್ತಾಗ್ತಿದೆ. ಎಷ್ಟು ತಿನ್ಬೇಕಂತ ಗೊತ್ತಾಗ್ತಿದೆ. ಎಷ್ಟು ಮಲಗಬೇಕಂತ ಗೊತ್ತಾಗ್ತಿದೆ. ಅಂದ್ರೆ ಬುದ್ಧಿ ಕೆಲಸ ಮಾಡ್ತಿದೆ. ಬುದ್ಧಿ ಆಕ್ಟಿವ್ ಆಗಿದೆ. ಬುದ್ಧಿ ಕೆಲಸ ಮಾಡ್ತಿರ್ಲಿಲ್ಲ ಅದು. ಅದು ಮಲಗಿತ್ತು. ಫಸ್ಟ್ ಸೂತ್ರ ಶಕ್ತಿ ಪಡೆದ್ವಿ. 2ನೇ ಸೂತ್ರದಲ್ಲಿ ಶಕ್ತಿ ಪಡೆದು ಆ ಭೌತಿಕ ಶರೀರ ಅನ್ನಮಯ ಶರೀರ ಆ ಆ ಶರೀರದಲ್ಲಿ ಎಲ್ಲ ರೋಗಗಳು ಹೋದ್ವು ನೋಡಿ. ಹಾಗೇನೆ ಎಲ್ಲ ಬಾಡೀಸ್ ಆಕ್ಟಿವ್ ಆದ್ವು. ಮೈಂಡು ಖುಷಿ ಆಯ್ತು, ದೇಹ ಶುದ್ಧ ಆಯ್ತು, ಮನಸ್ಸು ಖುಷಿ ಆಯ್ತು, ಬುದ್ಧಿ ವಿಕಾಸ ಆಯ್ತು. ಬುದ್ಧಿ ಕೂಡ ಅದ್ಭುತವಾಗಿ ಕೆಲಸ ಮಾಡ್ತಿದೆ. ಇದು 2ನೇ ಸೂತ್ರ. ನೆಕ್ಸ್ಟು ನಾವು 3ನೇ ಸೂತ್ರಕ್ಕೆ ಹೋಗೋಣ. 3ನೇ ಸೂತ್ರದಲ್ಲೇನು ಆ ಶಕ್ತಿ ಬಂದು ಎಲ್ಲ ಅದ್ಭುತವಾಗಿ ದೇಹ, ಮನಸ್ಸು, ಬುದ್ಧಿನ ಸರಿ ಮಾಡಿತು. ನೆಕ್ಸ್ಟು ಈ ಜ್ಞಾನೋದಯದ ಕಡೆ ನಾವು ಪ್ರಯಾಣ ಮಾಡ್ತೀವಿ. ನಾವೇನು ಈ ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ. ನಾವು ಪ್ಯೂರ್ ಅವೇರ್‌ನೆಸ್, ಚೈತನ್ಯ, ಒಂದು ಪ್ರಜ್ಞೆ ಅಂತ ನಮಗೆ ಅರಿವು ಬರುತ್ತೆ. ಅದೇ ಜ್ಞಾನೋದಯ. ನಮ್ಮ ಗುರುಗಳು ಏನ್ ಹೇಳೋದು, ಪ್ರತಿಯೊಬ್ಬ ಮನುಷ್ಯ ಕೂಡ ಮನುಷ್ಯ ಆಗ್ಬಾರ್ದು. ದೇಹದಲ್ಲೇ ಉಳ್ಕಬಾರ್ದು. ದೇಹದಿಂದ ಅವನು ಗುರ್ತಿಸ್ಕೋಬಾರ್ದು. ನಾನು ಈ ಅಂಗಾಂಗಗಳಿಂದ ಗುರ್ತಿಸ್ಬಾರ್ದು. ಇದು ಈ ಅಂಗಾಂಗ ನಾನು, ಅದು ನಾನು, ಇದು ನಾನು ಅಂತ ನಾನು ಇಷ್ಟೇ ಅನ್ಕೋಬಾರ್ದು. ಆ ಈ ಮುಖ ನಾನು, ಕಾಲು ನಾನು, ಕೈ ನಾನು, ಇದೆಲ್ಲ ನಂದು ಅನ್ಕೋಬಾರ್ದು. ಅದರಿಂದ ನೀನು ಗುರ್ತಿಸ್ಕೋಬಾರ್ದು. ನಾನು ಗಂಡು, ನಾನು ಹೆಣ್ಣು ಅಂತಕ್ಕಂಥ ಆ ಒಂದು ವಿಷಯಗಳಿಂದ ಕೂಡ ಗುರ್ತಿಸ್ಕೋಬಾರ್ದು. ನಾನು ಯಾರಪ್ಪ ಅಂದ್ರೆ ಪ್ಯೂರ್ ಅವೇರ್‌ನೆಸ್ಸು, ಒಂದು ಒಂದು ಮಹಾಪ್ರಜ್ಞೆ, ಮಹಾ ಚೈತನ್ಯ, ಮಹಾಶಕ್ತಿ. ಅದೇ ಸೃಷ್ಟಿ ನೋಡಿ. ಆ ಒಂದು ನಿಜವಾದ ಶಾಶ್ವತವಾದ ಒಂದು ಪ್ರಜ್ಞೆಯಿಂದ ನಾವು ಗುರ್ತಿಸ್ಕೊಳಕ್ ಪ್ರಾರಂಭ ಮಾಡ್ತೀವಿ. ನನಗೆ ಐಡೆಂಟಿಫಿಕೇಶನ್ ಇಲ್ಲಂತೂ ಕೂಡ ಗೊತ್ತಾಗುತ್ತೆ ಬರ್ತಾ. ನಾನು ಮಹಾಪ್ರಜ್ಞೆ, ನಾನು ಶೂನ್ಯ ಅಂತ ಗೊತ್ತಾಗುತ್ತೆ. ಯಾವಾಗ ಧ್ಯಾನ ಪ್ರಾರಂಭ ಮಾಡಿದ್ವಿ, ಮನಸ್ಸು ಖಾಲಿ ಆಯಿತು, ಶಕ್ತಿ ಬಂದು ಆ ಶಕ್ತಿಯನ್ನು ಹೇಳ್ಕೊಡ್ತಿದೆ. ಶಕ್ತಿ ಏನ್ ತೋರಿಸ್ತಿದೆ ಅಂದ್ರೆ ಈ ಈ ದೇಹದಲ್ಲಿ ಇದೀನಿ ನಾನು, ದೇಹದಲ್ಲಿ ಅನುಭವ ತಗೊಂತಿದ್ದೀನಿ. ಅಲ್ಲಿಗೆ ಪ್ರಯಾಣ ಬಂತು. ಇದೇ 3ನೇ ಸೂತ್ರ. ಇದೇ ಜ್ಞಾನೋದಯ ಹೊಂದಿರತಕ್ಕಂಥ ಸ್ಥಿತಿ. ಪ್ರತಿಯೊಬ್ರು ಕೂಡ ಈ ಸ್ಥಿತಿಗೆ ಬರಬೇಕು. ಪ್ರತಿಯೊಬ್ರು ಕೂಡ ಬುದ್ಧನ್ ತರ ಆಗ್ಬೇಕು. ಪ್ರತಿಯೊಬ್ರು ಕೂಡ ಲಾವೋತ್ಸು ತರ ಆಗ್ಬೇಕು. ಪ್ರತಿಯೊಬ್ರು ಕೂಡ ಜೀಸಸ್ ತರ ಆಗ್ಬೇಕು. ಪ್ರತಿಯೊಬ್ರು ಪತ್ರಿಜಿ ತರ ಆಗ್ಬೇಕು. ಪ್ರತಿಯೊಬ್ರು ಕೂಡ ನಿಜವಾದ ಪಿರಮಿಡ್ ಮಾಸ್ಟರ್ ಆಗ್ಬೇಕು. ನಮ್ಮ ಗುರುಗಳು ಏನ್ ಹೇಳಿದ್ದಾರೆ, ಈ ಒಂದು ಸ್ಥಿತಿಗೆ ಎಲ್ಲರೂ ಬರಬೇಕು. ಒಂದು ಫಸ್ಟ್ ಸ್ಥಿತಿಲಿ ಇರಬಾರ್ದು. ಅಲ್ಲೇ ಸ್ಟಕ್ ಆಗ್ಬಾರ್ದು. ಮನಸ್ಸು ಖಾಲಿಯಾಗಿ ಶಕ್ತಿ ಪಡಿತಾ ಕೂತ್ಕೋಬಾರ್ದು. ಅಥವಾ ಶಕ್ತಿ ಪಡೆದ್ವಿ, ಸ್ವಲ್ಪ ದಿನ ಧ್ಯಾನ ಮಾಡಿದ್ವಿ, ಸ್ವಲ್ಪ ದಿನ ಮತ್ತೆ ಬಿಟ್ಬಿಟ್ವಿ. ಏನೋ ಸ್ವಲ್ಪ ಅನುಭವ ಆಯ್ತಂತ ಅಲ್ಲೇ ನಿಲ್ಬಾರ್ದು.
ಈ ಪ್ರಯಾಣ ಅಂತಕ್ಕಂಥದ್ದು ಮುಂದೆ ಸಾಗ್ತಾ 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 ಹೋಗ್ಬೇಕು. ಎಲ್ಲೇ ತನಕ ನಾನು ದೇಹ ಅಲ್ಲ. ನಾನು ದೇಹದಿಂದ ಗುರ್ತಿಸ್ಕೋಬಾರ್ದು. ಹ್ಮ್. ನಾನು ಆತ್ಮ ಪದಾರ್ಥ, ಚೈತನ್ಯ ಪದಾರ್ಥ. ಇದೇ ವಿಷಯ ಲಕ್ಷಗಟ್ಲೆ ಮಾಸ್ಟರ್ಸ್ ತಿಳ್ಕೊಂಡಿದ್ದಾರೆ. ತಿಳ್ಕೊಂಡು ಅವರು ಜ್ಞಾನೋದಯ ಹೊಂದಿ ಭಗವಂತರಾದ್ರು ಅವರೆಲ್ಲ. ನೋಡಿ ಮಾಸ್ಟರ್ಸ್. ಸೊ ಆಧ್ಯಾತ್ಮ ಶಾಸ್ತ್ರ ಅಥವಾ ಧ್ಯಾನ ವಿಜ್ಞಾನ ಏನ್ ಹೇಳುತ್ತಪ್ಪ ಅಂದ್ರೆ, ಉಸಿರಾಟ ಗಮನಿಸು, ಮನಸ್ಸು ಖಾಲಿ ಆಗತ್ತೆ. ಮನಸ್ಸು ಖಾಲಿ ಆದ್ರೆ ಪ್ರಾಣಶಕ್ತಿ ಬಂತು. ಪ್ರಾಣಶಕ್ತಿ ಬಂದಿದ ತಕ್ಷಣ ನೀನು ಈ ದೇಹದಿಂದ, ಮನಸ್ಸಿಂದ, ಬುದ್ಧಿಯಿಂದ ಗುರ್ತಿಸ್ಕೊಳ್ಳೋದಿಲ್ಲ. ನೀನು ಅತೀತವಾಗಿ ಆ, ಆತ್ಮ ಅಂತ ಆ ಒಂದು ಅನುಭವ ಬರುತ್ತೆ ನಿನಗೆ. ಆ ಖಾಲಿ ಶೂನ್ಯದ ಅನುಭವ ಬರುತ್ತೆ. ಶಕ್ತಿಯ ಅನುಭವ ಬರುತ್ತೆ. ಅಥವಾ ಈ ಶಕ್ತಿ ಪ್ರಜ್ಞೆ ಅಂತಕ್ಕಂಥದ್ದು ಎಲ್ಲ ಕಡೆ ಸೇರ್ತಿದೆ ಅಂತಕ್ಕಂಥ ಅನುಭವ ಬರುತ್ತೆ. ನೋಡಿ. ಈ ಒಂದು ನಿಜವಾದ ಆ ಒಂದು ಪ್ರಜ್ಞೆ ಅಂತಕ್ಕಂಥದ್ದು ಎಲ್ಲರಂತಕ್ಕಂಥ ಒಂದು ವಿಶೇಷವಾದ ಅನುಭವ, ಜ್ಞಾನ, ಅನುಭೂತಿ ಬರುತ್ತೆ ಪ್ರತಿಯೊಬ್ಬರಿಗೂ ಕೂಡ. ಆ ಸ್ಥಿತಿಗೆ ಎಲ್ರೂ ಬರಬೇಕು. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್‌ಮೆಂಟ್ ಏನ್ ಹೇಳ್ತಿದೆ ಅಂದ್ರೆ, ಈ ವಿಜ್ಞಾನವನ್ನು ತಿಳಿಸ್ತಿದೆ ಅಂತ ಹೇಳ್ತಾರೆ. ಏನು ವಿಜ್ಞಾನ? ಧ್ಯಾನ ವಿಜ್ಞಾನ, ಅದ್ಭುತವಾದ ಧ್ಯಾನ ವಿಜ್ಞಾನ. ಇದು ಕಣ್ಣಿಗೆ ಕಾಣ್ತಕ್ಕಂಥ ವಿಜ್ಞಾನ. ವಿಜ್ಞಾನ ಅಂತಕ್ಕಂಥದ್ದು ಸುಳ್ಳಾಗಕ್ ಸಾಧ್ಯ ಇಲ್ಲ. ಶಾಸ್ತ್ರ ಯಾವತ್ತೂ ಸುಳ್ಳಾಗೋದಿಲ್ಲ. ನಂಬಿಕೆಗಳು ಸುಳ್ಳಾಗ್ಬೋದು. ಬಟ್ ಅನುಭವ ಅಂತಕ್ಕಂಥದ್ದು ಸುಳ್ಳಾಗಕ್ ಸಾಧ್ಯನೇ ಇಲ್ಲ. ಅನುಭವ ಅಂತಕ್ಕಂಥದ್ದು ಕಣ್ಣಿಗೆ ಕಾಣುತ್ತೆ. ಪರಿವರ್ತನೆ ಅಲ್ಲಿ. ರೂಪಾಂತರ ಆಗ್ತಿದೆ ಅಲ್ಲಿ. ನೋಡಿ. ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ರೂಪಾಂತರ ಆಗ್ತಿದೆ. ಮನಸ್ಸು ಖಾಲಿಯಾಗಿ ಶಕ್ತಿ ಪಡಿತೀವಿ. ಶಕ್ತಿ ಪಡೆದಾಗ ಸಹಜವಾಗಿ ಆ ರೋಗ ಮುಕ್ತ ಆಗುತ್ತೆ ದೇಹ. ನೋಡಿ. ಅದು ಕೂಡ ಅನುಭವ. ಒಂದೊಂದು ಅನುಭವನೇ. ಆ ಪ್ರತಿ ಅನುಭೂತಿನಲ್ಲೂ ಕೂಡ ಅದ್ಭುತವಾದ ರೂಪಾಂತರ ನಡೀತಾ ಇದೆ. ಟ್ರಾನ್ಸ್‌ಫಾರ್ಮೇಷನ್ ನಡೀತಿದೆ ಅಲ್ಲಿ. ಒಂದು ಅನುಭವದಿಂದ ಅಥವಾ ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ನಾವು ಪ್ರಯಾಣ ಮಾಡ್ತಿದ್ದೀವಿ. ನೋಡಿ. ಆ ಆ ಒಂದು ಸ್ಥಿತಿ ಅಥವಾ ಅನುಭೂತಿಯಿಂದ ಇನ್ನೊಂದು ಸ್ಥಿತಿಗೆ ಹೋಗಿ ಪ್ರತಿ ಆ ಒಂದು ಅನುಭವದಲ್ಲಿ ಜಯ ಪಡಿತಾ ಹೋಗ್ತೀವಿ. ನೋಡಿ. ಮನಸ್ಸು ಖಾಲಿ ಮಾಡ್ಕೊಂತೀವಿ ಫಸ್ಟು. ಮನಸ್ಸೇ ಖಾಲಿ ಆಗ್ತಿಲ್ಲ, ಮನಸ್ಸೇ ರೆಸ್ಟಿಗೆ ಬರ್ತಿಲ್ಲ, ಮನಸ್ಸೇ ಶಾಂತ ಆಗ್ತಿಲ್ಲ ಅಂತಿರ್ತಾರೆ. ಧ್ಯಾನ ಮಾಡ್ತಿಲ್ಲ, ಉಸಿರಾಟವನ್ನು ಗಮನಿಸ್ತಿಲ್ಲ. ಆ ಅದ್ಭುತವಾದ ಗುರು ಯಾವಾಗ್ಲೂ ಜೊತೆಗಿದಾನೆ. ಆ ಗುರು ಕಡೆನೇ ಗಮನ ಇಲ್ಲ ಪ್ರಪಂಚದಲ್ಲಿ. ಹಂಗಾಗಿ ಬರೀ ಮನಸ್ಸು ಖಾಲಿ ಮಾಡ್ತಿದೆ. ಮನಸ್ಸು ಖಾಲಿ ಮನಸ್ಸು ಕೆಲಸ ಮಾಡ್ತಿದೆ. ಆ ಮನಸ್ಸು ಖಾಲಿ ಆಗ್ಬೇಕಂದ್ರೆ ಉಸಿರಾಟ ಗಮನಿಸು. ಉಸಿರಾಟ ಗಮನಿಸಿದಾಗ ಪ್ರಾಣಶಕ್ತಿ ಪಡಿತೀಯ. ಅವಾಗ ಸಹಜವಾಗಿ ಆರೋಗ್ಯ ಬರುತ್ತೆ. ನಿನ್ನ ಸ್ಟ್ರೆಸಸ್ ಎಲ್ಲ ಹೋಗ್ತವೆ. ನೋಡಿ. ಮನಸ್ಸೇ ಖಾಲಿ ಆಗ್ತಿಲ್ಲ, ಮನಸ್ಸೇ ಹಿಡಿತಕ್ಕೆ ಬರ್ತಿಲ್ಲ, ಮನಸ್ಸಲ್ಲಿ ಭಯ, ಆತಂಕ. ಯಾಕೆ ಅಂದ್ರೆ ನೀನು ಉಸಿರಾಟ ಗಮನಿಸ್ತಿಲ್ಲ, ಗುರುವನ್ನ ಗಮನಿಸ್ತಿಲ್ಲ, ಬೇರೆ ಏನೇನೋ ಮಾಡ್ತಿದೀಯ. ನೀನು ಯಾವ್ಯಾವ ಗುರು ಮೇಲೆ ಡಿಪೆಂಡ್ ಆಗಿದೀಯ. ಯಾವ್ದೋ ಮಣಿಗಳು ಹಿಡ್ಕೊಂಡಿದೀಯ, ಜಪ ಮಾಡ್ತಾ ಕೂತಿದೀಯ. ನೋಡಿ. ಇನ್ನೂ ಮನಸ್ಸು ಕೆಲಸ ಮಾಡ್ತಿದೆ ನಿನಗೆ. ನೀನು ಯಾರ ಮೇಲೆ ಡಿಪೆಂಡ್ ಆಗಿದೀಯ? ಎಷ್ಟು ಜನ್ಮ ಡಿಪೆಂಡ್ ಆಗೋದು? ಎಷ್ಟು ದಿನಗಳು ಡಿಪೆಂಡ್ ಆಗೋದು? ನೀನು ಯಾವಾಗ ಆಗೋದು ಆ ಪ್ರಜ್ಞೆ, ಆ ಅವೇರ್‌ನೆಸ್ಸು, ಆ ಪ್ಯೂರ್ ಕಾನ್ಷಿಯಸ್ ಯಾವಾಗ ಆಗೋದು ನೀನು? ಎಷ್ಟು ಜನ್ಮ ಆದ್ಮೇಲೆ ಆಗೋದು? ಯಾರೋ ಕಾಲಿಗೆ ಮುಗಿತಿದ್ಯಾ ಗುರುಗಳು ಅಂತ. ಆ? ನಿನ್ನ ಒಂದು ಗುರುನೇ ನೀನು ಕೈ ಮುಗಿತಿಲ್ಲ. ಶಾಶ್ವತವಾದ ಗುರು. ಈ ಭೌತಿಕ ದೇಹ ಯಾವಾಗ ಬಂತು, ಆವಾಗಿಂದ ಗುರು ಇದಾನೆ ನಿನಗೆ. ತಾಯಿ ಗರ್ಭದಲ್ಲಿ ಇದ್ದಾನೆ. ಬಂದ ತಕ್ಷಣ ಇದ್ದಾನೆ ನಿನಗೆ. ಆ ಒಂದು ಮರ್ತೇ ಬಿಟ್ಟಿದೀಯ ಗುರುನ ನೀನು. ಹಾಗಾಗಿ ನಿನ್ನ ಮನಸ್ಸು ಖಾಲಿ ಆಗ್ತಿಲ್ಲ. ಹಾಗಾಗಿ ಆರೋಗ್ಯ ಸಿಗ್ತಾ ಇಲ್ಲ. ಹಾಗಾಗಿ ನಿನ್ನ ಮನಸ್ಸು ಖಾಲಿ ಆಗ್ತಿಲ್ಲ, ಶಾಂತ ಆಗ್ತಿಲ್ಲ. ಮನಸ್ಸು ಖುಷಿ ಇಲ್ಲ ಮನಸ್ಸಲ್ಲಿ. ಮನಸ್ಸಲ್ಲಿ ದುಃಖ ಇದೆ. ಮನಸ್ಸಲ್ಲಿ ಬೇಜಾರಿದೆ. ಮನಸ್ಸಲ್ಲಿ ದ್ವೇಷ ಇದೆ. ನೋಡಿ. ಅವೆಲ್ಲ ಇದ್ದಾಗ ಏನಾಗುತ್ತೆ? ಸಹಜವಾಗಿ ಈ ಭೌತಿಕ ದೇಹ ನಷ್ಟ ಅನುಭವಿಸುತ್ತೆ, ಕಷ್ಟ ಅನುಭವಿಸುತ್ತೆ, ನೋವು ಅನುಭವಿಸುತ್ತೆ. ಮನಸ್ಸು ಕೂಡ ದುಗುಡ. ಮನಸ್ಸಲ್ಲೆಲ್ಲ ಸ್ಟ್ರೆಸ್ಸಸ್ಸು. ಯಾಕೆಂದ್ರೆ ನಿನ್ನ ಮನಸ್ಸು ಖಾಲಿಯಾಗಿಲ್ಲ. ಶಕ್ತಿ ಇಲ್ಲ ಮನಸ್ಸು. ಮನಸ್ಸು ಶಕ್ತಿಹೀನ ಆಗ್ಬಿಟ್ಟಿದೆ. ದೇಹ ಶಕ್ತಿಹೀನ ಆಗಿದೆ. ಅದಾದ್ಮೇಲೆ ನೀನು ಮನಸ್ಸು ಶಕ್ತಿಹೀನ, ದೇಹ ಶಕ್ತಿಹೀನ. ಹಾಗಾಗಿ ಎಲ್ಲ ಆ ಒಂದು ಭೌತಿಕವಾಗಿರ್ತಕ್ಕಂಥ ಅನಾರೋಗ್ಯ, ಮಾನಸಿಕವಾಗಿರ್ತಕ್ಕಂಥ ಅನಾರೋಗ್ಯ, ಬುದ್ಧಿಪರವಾದ ಅನಾರೋಗ್ಯದಿಂದ ನರಳ್ತಾ ಇದೀಯಾ? ಅದೇ ಒಂದು ನರಕದಲ್ಲೇ ನೀನು ಜೀವನ ಸಾಗಿಸ್ತಿದೀಯಾ? ಆ ನರಕದಿಂದ
ಸ್ವರ್ಗಕ್ಕೆ ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ನಿನ್ನ ಗುರು ಜೊತೆ ಇರ್ಬೇಕು. ಗುರುಗೆ ನೀನು ಸಮರ್ಪಣೆ ಮಾಡ್ಬೇಕು. ಗುರುಗೆ ನೀನು ಗುರುನ ಕಾಲಿಡಿಬೇಕು. ಗುರುನ ಆ ಒಂದು ಶಾಶ್ವತವಾದ ನಿನ್ನ ಗುರುಗಳ ಜೊತೆ ಇರ್ಬೇಕು. ಆ ಗುರುಗೆ ನೀನ್ ದಾಸ ಆಗ್ಬೇಕು. ಆ ಗುರುವಿಗೆ ಶರಣಾಗ್ಬೇಕು. ದಿನಾ ಶರಣಾಗ್ಬೇಕು. ಇವಾಗೇನ್ 4 ಗಂಟೆಯಿಂದ 6 ಗಂಟೆ ತನಕ ಏನ್ ಮಾಡ್ವಿ? ಗುರು ಜೊತೆ ಇದ್ವಿ ನಾವು. ನಮ್ಮ ಗುರುಗೆ ನಾವು ಕಾಲಿಡಿದ್ವಿ. ನೋಡಿ ಅದು ಇಂಪಾರ್ಟೆಂಟ್. ಆ ಗುರುಗೆ ನಾವು ಶರಣಾದ್ವಿ. ಯಾವುದೋ ಬೇರೆ ಗುರು ಅಲ್ಲ. ಫಿಸಿಕಲ್ ಫಾರ್ಮ್ ಅಲ್ಲ ಗುರು ಅವನು. ಗುರು ಅಂತಕ್ಕಂಥದ್ದು ನಿನ್ನಲ್ಲಿದ್ದಾನೆ ಯಾವಾಗ್ಲೂ. ಯಾವುದೋ ಭೌತಿಕ ದೇಹದಲ್ಲಿ ಭೌತಿಕ ರೂಪ ಇರ್ತಕ್ಕಂಥ ಗುರು ಅಲ್ಲ. ಶಾಶ್ವತವಾದ, ಸೂಕ್ಷ್ಮವಾದ ಆ ಯಾವಾಗ ಆ ಗುರು ಜೊತೆ ನಾವಿರ್ಬೇಕು. ಅದು ಶಾಸ್ತ್ರ ಹೇಳೋದು. ನಂಬಿಕೆಗಳು ಏನ್ ಹೇಳ್ತವೆ? ಮೂಢನಂಬಿಕೆಗಳು ಏನ್ ಹೇಳ್ತವೆ? ಆ ಗುರು ಹತ್ರ ಹೋಗು, ಈ ಗುರು ಹತ್ರ ಹೋಗು, ಅವ್ರ ಕಾಲಿಡಿ, ಇವ್ರ ಕಾಲಿಡಿ. ಅವ್ರೇನೋ ನಿನಗೆ ಒಳಿತು ಮಾಡ್ತಾರೆ. ಯಾರು ಯಾರಿಗೂ ಒಳಿತು ಮಾಡೋದಿಲ್ಲ. ಶಾಸ್ತ್ರ, ಆಧ್ಯಾತ್ಮಿಕ ಶಾಸ್ತ್ರ ಏನ್ ಹೇಳುತ್ತೆ? ನಿನ್ನ ನಿನ್ನ ಉದ್ಧಾರ ನೀನೇ ಮಾಡ್ಕೋಬೇಕು. ನೋಡಿ, ಅಪ್ಪೋ ದೀಪ ಭವ ಅಂತ ಹೇಳುದು ಬುದ್ಧ. ಮನುಷ್ಯ ಏನ್ ಮಾಡ್ತಿದ್ದಾನೆ? ಹೊರಗೆ ಓಡಾಡ್ತಿದ್ದಾನೆ. ತನ್ನಲ್ಲಿರ್ತಕ್ಕಂಥ ಶಾಶ್ವತವಾದ ಗುರುನ್ನ ಬಿಟ್ಬಿಟ್ಟಿದ್ದಾನೆ. ಹಾಗಾಗಿ ಎಲ್ಲ ಅನಾರೋಗ್ಯ, ಎಲ್ಲ ಅಶಾಂತಿ, ಏನೂ ಗೊತ್ತಿಲ್ಲ. ಹಂಗಾಗಿ ಮನುಷ್ಯ ಮನುಷ್ಯಾಗೆ ಬದುಕ್ತಿದ್ದಾನೆ. ಮನುಷ್ಯ ಮಾಧವ ಆಗ್ತಿಲ್ಲ, ಭಗವಂತ ಆಗ್ತಿಲ್ಲ. ನಮ್ಮ ಗುರುಗಳು ಏನ್ ಹೇಳ್ತಾರೆ? ಮನುಷ್ಯ ಮನುಷ್ಯ ಆಗಿರ್ಬಾರ್ದು. ಮನುಷ್ಯ ಭಗವಂತ ಆಗ್ಬೇಕು, ಪ್ರಜ್ಞೆ ಆಗ್ಬೇಕು, ಒಂದು ಚೈತನ್ಯ ಆಗ್ಬೇಕು. ಎಷ್ಟೋ ಮಾಸ್ಟರ್ಸು ಆ ಒಂದು ಭೌತಿಕ ದೇಹದಿಂದ ಆ ಒಂದು ಚೈತನ್ಯಕ್ಕೆ ಅರಿವಿಗೆ ಬಂದಿದ್ದಾರೆ. ಅವರೆಲ್ಲ ಕೂಡ ಭಗವಂತರಾದ್ರು ಅವರೆಲ್ಲ. ಯಾಕೆ ಭಗವಂತರಾದ್ರು ಅಂದ್ರೆ ಧ್ಯಾನ ಮಾಡಿ. ನೋಡಿ, ಅವರು ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ಲಿಲ್ಲ. ತಮ್ಮ ಶಕ್ತಿ ಮೇಲೆ ತಾವು ತಮ್ಮಲ್ಲಿರ್ತಕ್ಕಂಥ ಗುರುನ ಕಂಡ್ಕೊಂಡ್ರು ಎಲ್ಲರು. ಅದಾಗ್ಬೇಕು. ಸೊ PSSM ಏನ್ ಹೇಳುತ್ತಂದ್ರೆ ಈ ವಿಜ್ಞಾನವನ್ನು ತಿಳಿಸ್ಕೊಡುತ್ತೆ ಎಲ್ಲರಿಗೂ. ಅದ್ಭುತವಾದ ವಿಜ್ಞಾನ. 3 ಸೂತ್ರಗಳು. ಉಸಿರಾಟ ಗಮನಿಸು, ಮನಸ್ಸು ಖಾಲಿ ಆಗುತ್ತೆ. ಮನಸ್ಸು ಖಾಲಿ ಆದ ತಕ್ಷಣ ಪ್ರಾಣಶಕ್ತಿ ಬರುತ್ತೆ. ಪ್ರಾಣಶಕ್ತಿ ಬಂದು ಎಲ್ಲಾ ಶುದ್ಧ ಮಾಡುತ್ತೆ. ದೇಹ ಮನಸ್ಸನ್ನು ಶುದ್ಧ ಮಾಡುತ್ತೆ. ನೆಕ್ಸ್ಟ್ ದೇಹ ಮನಸ್ಸು ಶುದ್ಧ ಆಯ್ತು ಅಂತಂದ್ರೆ ನೀನು 3ನೇ ಒಂದು ಅದ್ಭುತವಾದ ಒಂದು ಸ್ಥಿತಿಗೆ ಎಂಟ್ರಿ ಆಗ್ತೀಯಾ. ನೀನೊಬ್ಬ ಪ್ರಜ್ಞೆ ಆಗ್ತೀಯಾ. ಅವೇರ್ನೆಸ್, ಒಂದು ಮಹಾ ಚೈತನ್ಯ ಆಗ್ತೀಯಾ. ಭಗವಂತ ಆಗ್ತೀಯಾ. ಸೃಷ್ಟಿಕರ್ತ ಆಗ್ತೀಯಾ. ನೋಡಿ, ನೀನೇನ್ ಅನ್ಕೊಂಡಿದ್ದಿ? ಬರೀ ಫಿಸಿಕಲ್ ಬಾಡಿ ಅನ್ಕೊಂಡಿದ್ದಿ. ಸಾಮಾನ್ಯ ಮನುಷ್ಯ ಅನ್ಕೊಂಡಿದ್ದಿ. ಬಂದೆ ಹೋದೆ ಅನ್ಕೊಂಡಿದ್ದಿ. ಇಷ್ಟೇ ನನ್ನ ಕೆಲಸ ಅನ್ಕೊಂಡಿದ್ದಿ. ನನ್ನ ಕೈಲಿ ಏನೂ ಆಗಲ್ಲ ಅನ್ಕೊಂಡಿದ್ದಿ ಧ್ಯಾನಕ್ಕಿಂತ ಮುಂಚೆ. ಯಾಕಂದ್ರೆ ನೀನು ಆ ದೇಹ ಮನಸ್ಸು ಸ್ಥಿತಿಯಲ್ಲಿದ್ದಿ ಅಷ್ಟೇ. ನಿನ್ನ ಲಿಮಿಟ್ ಅಷ್ಟೇ ಇತ್ತು. ದೇಹ ಮನಸ್ಸು ಬುದ್ಧಿ ಲಿಮಿಟ್ ಅಲ್ಲಿ ಇತ್ತು. ಆ ದೇಹ ಮನಸ್ಸು ಬುದ್ಧಿ ಲಿಮಿಟ್ ಇಂದ ಆ ಒಂದು ಚೈತನ್ಯದ ಒಂದು ಸ್ಥಿತಿಗೆ ಬಂದಿ. ಆ ಲಿಮಿಟ್ ದಾಟಿದೆ. ಲಿಮಿಟ್ಲೆಸ್ಸಿಗೆ ಬಂದಿ ನೀನು. ಇನ್ಫೈನೈಟ್ ಒಂದು ಅನಂತತೆಗೆ ಬಂದಿ ನೀನು. ನೋಡಿ, ಪ್ರತಿಯೊಬ್ರು ಕೂಡ ಅನಂತವಾದ ವಿಶ್ವದ ಜೊತೆ, ಅನಂತವಾದ ಶಕ್ತಿ ಜೊತೆ, ಅನಂತವಾದ ಪ್ರಜ್ಞೆ ಜೊತೆ, ಮಹಾಪ್ರಜ್ಞೆ ಜೊತೆ ಒಂದಾಗ್ಲೇಬೇಕು. ಅದೇ ಕೊನೆ ಸೂತ್ರ. ಅದೇ ಜ್ಞಾನೋದಯ. ಆ ಸ್ಥಿತಿಗೆ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು? ಎಲ್ಲ ಕಳಚ್ಕೋಬೇಕು. ದೇಹ ಮನಸ್ಸು ಬುದ್ಧಿಯಿಂದ ನಾವು ಬಿಡುಗಡೆ ಹೊಂದ್ಬೇಕು. ಅಲ್ಲಿ ಸಿಗಾಕೊಂಡ್ಬಿಟ್ಟಿದ್ದಾನೆ ಮನುಷ್ಯ. ಅದೇ ಹೇಳ್ತಾರೆ ನಮ್ಮ ಗುರುಗಳು. ಅಲ್ಲಿ ಸಿಗಾಕೊಂಡ್ಬಿಟ್ಟಿದ್ದಾನೆ. ಆ ಕೊಂಡಿಯಲ್ಲಿ ಸಿಗಾಕೊಂಡಿದ್ದಾನೆ. ಅದರಿಂದ ಬಿಡುಗಡೆ ಹೊಂದ್ಬೇಕು ದೇಹ ಮನಸ್ಸು ಬುದ್ಧಿಯಿಂದ. ಯಾಕೆ ಬಿಡುಗಡೆ ಹೊಂದ್ತಿಲ್ಲ ಅಂದ್ರೆ ಶಕ್ತಿ ಸಾಕಾಗ್ತಿಲ್ಲ. ಶಕ್ತಿ ಪಡಿತಾ ಇಲ್ಲ. ನೀನು ಹೊರಗಡೆ ಓಡಾಡ್ತಿದ್ಯಾ. ಹೊರಗಡೆ ಅಂದ್ರೇನು? ಮನಸ್ಸು. ಇನ್ನು ದೇಹ ಕೆಲಸ ಮಾಡ್ತಿದೆ. ಇನ್ನು ಮನಸ್ಸು ಕೆಲಸ ಮಾಡ್ತಿದೆ. ಇನ್ನು ಬುದ್ಧಿ ಕೆಲಸ ಮಾಡ್ತಿದೆ. ಅವು ರೆಸ್ಟ್ ಆಗಿಲ್ಲ. ಜೊತೆಗೆ ಸಂಪೂರ್ಣ ಖಾಲಿಯಾಗಿಲ್ಲ. ಫಸ್ಟ್ ರೆಸ್ಟೇ ಕೊಡ್ತಿಲ್ಲ ನೀನು. ರೆಸ್ಟ್ ಕೊಡ್ತಾ 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 ಒಂದಿನ ಖಾಲಿ ಆಗ್ಬಿಡ್ತಾವೆ. ಶಾಂತ ಆಗ್ಬಿಡ್ತಾವೆ. ಶೂನ್ಯ ಆಗ್ಬಿಡ್ತಾವೆ 3. ಯಾವಾಗ ಆ 3 ಶೂನ್ಯ ಅದು 4ನೇದು ಅದೇ ಶಾಶ್ವತವಾದದ್ದು. ಅದೇ ನೀನು. ಆ ನೀನು ಜೊತೆ ಒಂದಾಗ್ತೀಯ ನೀನು. ಶಾಶ್ವತ ಒಂದು ಸತ್ಯ ಜೊತೆ ಒಂದಾಗ್ತೀಯಾ. ಅದೇ ಜ್ಞಾನೋದಯ. ಶಾಶ್ವತವಾದದನ್ನು ಬಿಟ್ಟು ಅಶಾಶ್ವತವಾದಗಳನ್ನ ಹಿಡಿದು ಮನುಷ್ಯ ಜೀವನ ಎಲ್ಲ ನರಕ ಮಾಡ್ಕೊಂಡಿದ್ದಾನೆ. ಮತ್ತೆ 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 ಪ್ರತಿ ಗುರು ಹೇಳೋದಿದೆ. ಬಿಡು ಅವನ್ನ. ಏನ್ ಹಿಡ್ಕೊಂಡಿದೀಯ? ಯಾರ ಮೇಲೆ ಡಿಪೆಂಡ್ ಆಗಿದೆ? ಯಾರಿಗೆ ಕಾಲು ಮುಗಿದ್ಯಾ ನೀನು? ನಿನ್ನಲ್ಲೇ ಅಗಾಧವಾದ ಶಕ್ತಿ ಇದೆ. ಅಗಾಧವಾದ ಶಕ್ತಿ ತಿಳ್ಕೊಳಕ್ಕೆ ನಿನ್ನಲ್ಲೇ ಒಂದು
ಒಂದು ಅದ್ಭುತವಾದ ಒಂದು ಗುರು ಇದ್ದಾನೆ, ಅವನ್ನೇ ಹಿಡಿ. ಅವನ್ನ ಬಿಟ್ಟು ಏನ್ ಮಾಡ್ತಿದ್ಯಾ? ಬೇರೆ ಏನೇನೋ ಮಾಡ್ತಿದ್ಯಾ ನೀನು. ಹಂಗಾಗಿ ನಿನ್ ಜೀವನದಲ್ಲಿ ಎಲ್ಲಿ ಜಯ ಇಲ್ಲ. ನಿನ್ ಜೀವನ ಎಲ್ಲ ಕತ್ಲು. ನಿನ್ ಜೀವನ ಎಲ್ಲ ನರಕ. ಮಾಸ್ಟರಿ ಅಂದ್ರೆ ಏನು? ನಿನ್ನ ಶಕ್ತಿ ಜೊತೆ ನೀನು ಒಂದಾಗ್ಬೇಕು ಯಾವಾಗ್ಲೂ. ನಿನ್ನಲ್ಲಿರ್ತಕ್ಕಂಥ ಆ ಒಂದು ಗುರು ಜೊತೆ ಒಂದಾಗ್ಬೇಕು. ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ಬಾರ್ದು. ತಲೆ ಎತ್ತಿ ಬದುಕ್ಬೇಕು ಯಾವಾಗ್ಲೂ. ತಲೆ ಬಗ್ಸಿ ಬದುಕಬಾರ್ದು. ತಲೆ ಬಗ್ಸಿ ಅಂದ್ರೇನು? ನೀನ್ ಇನ್ನು ಯಾರ ಮೇಲೆ ಡಿಪೆಂಡ್ ಆಗಿದ್ಯಾ? ನಿನ್ನ ನೀನು ಕಡಿಮೆ ಮಾಡ್ಕೊಂತಿದ್ದಿ. ಇನ್ನು ಕೈಲಾಗದವ್ರದವನಂತ ನೀನು ಆ ಒಂದು ಮೂಢನಂಬಿಕೆಯಲ್ಲಿದೀಯ ನೀನು. ಮೂಢನಂಬಿಕೆಗಳಂತಾರೆ ನೋಡಿ ಅದಕ್ಕೆ ಅವು. ಅಂದ್ರೆ ತಪ್ಪು ನಂಬಿಕೆಗಳು. ಸರಿಯಾದ ನಂಬಿಕೆಗಳಲ್ಲ ಅವು. ಸರಿಯಲ್ಲದ ನಂಬಿಕೆಗಳು ಅವೆಲ್ಲ. ಅದಕ್ಕೆ ಮೂಢನಂಬಿಕೆಗಳಂತಾರೆ. ಆ ಮೂಢನಂಬಿಕೆಗಳಿಂದ ನೀನು ಸತ್ಯದ ಕಡೆ ಬರಬೇಕು. ಅದಿರೋದು. ಯಾವಾಗ ಸತ್ಯದ ಕಡೆ ಬರ್ತೀವಿ, ಎಲ್ಲ ಜಯ. ಸತ್ಯಮೇವ ಜಯತೆ ನೋಡಿ. ಆ ಸತ್ಯನೇ ಆ ಒಂದು ಆನಂದ. ಸತ್ಯನೇ ಒಂದು ಸೆಲೆಬ್ರೇಷನ್ ಲೈಫೆಲ್ಲ. ನಮ್ಮ ಗುರು ಜೊತೆ ನಾವಿರ್ಬೇಕು. ಅವನೇ ಉಸಿರಾಟ ನೋಡಿ. ಇದೇ ಶಾಸ್ತ್ರ ಹೇಳೋದು. ವಿಜ್ಞಾನ ಹಿಡಿಬೇಕು. ವಿಜ್ಞಾನ ಯಾವತ್ತು ವಿಜ್ಞಾನದಲ್ಲಿ ಪ್ರತಿ ಒಂದು ಹಂತದಲ್ಲೂ ಜಯ ಇರುತ್ತೆ. ಮನುಷ್ಯ ಏನ್ ಮಾಡಿದ್ದಾನೆ? ಆ ಒಂದು ಅವಿಜ್ಞಾನಿಯಾಗಿದ್ದಾನೆ. ವಿಜ್ಞಾನ ಬಿಟ್ಟು. ಶಾಸ್ತ್ರ ಬಿಟ್ಬಿಟ್ಟಿದ್ದಾನೆ. ಅಶಾಸ್ತ್ರೀಯತೆಯಿಂದ ಬದುಕ್ತಿದ್ದಾನೆ. ಅಶಾಸ್ತ್ರೀಯತೆ ಅಂದ್ರೆ ಏನು? ಮನ್ಸಲ್ಲಿ ಬದುಕೋದು. ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದು. ಯಾರೋ ನನಗೆ ಒಳಿತು ಮಾಡ್ತಾರೆ ಅಂತ ಡಿಪೆಂಡ್ ಆಗೋದು. ಪೂಜೆ ಮಾಡೋದು. ಜಪ ಮಾಡೋದು. ನೋಡಿ. ಅವೆಲ್ಲ ಬಿಡ್ಬೇಕು. ಆವಾಗ ನಿನಗೆ ಜಯ ಸಿಗುತ್ತೆ, ಆನಂದ ಸಿಗುತ್ತೆ, ಆರೋಗ್ಯ ಸಿಗುತ್ತೆ. ದುಃಖದಿಂದ ಹೊರಗೆ ಬರ್ತೀಯಾ. ನೀನು ಕಡಿಮೆ ಅಂತಕ್ಕಂಥ ಆ ಒಂದು ಮನೋಭಾವದಿಂದ ಹೊರಗೆ ಬರ್ತೀಯಾ. ಆ ಗುರುನೇ ದೊಡ್ಡವನಂತ ಯಾವಾಗ್ಲೂ ಆ ಗುರುನ ಪೂಜಿಸ್ತಿರ್ತೀಯ ನೀನು. ಯಾವ್ದೋ ಗುರು ಇದ್ದಾನೆ, ಅವನ್ನ ಪೂಜಿಸ್ಬೇಕು. ನಾನು ಸಾಮಾನ್ಯ ಮನುಷ್ಯ, ನಾನು ಸಾಮಾನ್ಯನು ಅಂತ ತಿಳ್ಕೊಂತಿದೀಯ. ಯಾಕೆ ಸಾಮಾನ್ಯ? ನೀನು ಶಕ್ತಿ ಪಡೀತಿಲ್ಲ. ಆ ಅಗಾಧವಾದ, ಅಖಂಡವಾದ ಶಕ್ತಿ ಪಡೀತಿಲ್ಲ ನೀನು. ಆ ಶಕ್ತಿ ಪಡೆಯ ಒಂದು ಮಾರ್ಗಕ್ಕೆ ನೀನು ಶರಣಾಗಿಲ್ಲ. 24 ಗಂಟೆ. ಕುತ್ಕೊಂತಿಲ್ಲ ಗಂಟೆಗಟ್ಲೆ ಕುತ್ಕೊಂತಿಲ್ಲ. ಸಾಧನೆ ಮಾಡ್ತಿಲ್ಲ. ಏನೋ ಒಂದು ಗಂಟೆ ಮಾಡ್ತಿದ್ಯಾ, ಮತ್ತೆ ಪೂಜೆ ಮಾಡ್ತಿದ್ಯಾ, ಮತ್ತೆ ಮೂಢನಂಬಿಕೆಗೆ ಹೋಗ್ತಿದ್ಯಾ, ಮತ್ತೆ ತಿರುಗಾಡ್ತಿದ್ಯಾ ಹೊರಗಡೆ. ನಿನ್ ಜೊತೆ ನೀನು ಸಮಯನ್ನ ಕಳೀತಾ ಇಲ್ಲ. ದಿನಗಳು ಕಳೀತಾ ಇಲ್ಲ. ಮೌನ ಇರ್ತಾ ಇಲ್ಲ. ಚೇಷ್ಟೆಗಳು ಮಾಡ್ತಿದ್ಯಾ ಮತ್ತೆ. ನೋಡಿ. ಈ ವಿಜ್ಞಾನ ಏನ್ ಹೇಳುತ್ತೆ? ನಿನ್ ಜೊತೆ ನೀ ಇರು. ನಿನ್ನ ಗುರು ಜೊತೆ ಇರು. ಮನಸ್ಸನ್ನ ಖಾಲಿ ಮಾಡ್ಕ. ಶಕ್ತಿ ಪಡಿ. ಎಲ್ಲರಿಗೂ ಸಿಗುತ್ತೆ ಶಕ್ತಿ. ಯಾರಿಗ್ ಸಿಗಲ್ಲ? ಮನಸ್ಸು ಖಾಲಿ ಆದವ್ರಿಗೆಲ್ಲ ಕಾಯ್ತಾ ಇರತ್ತೆ ಶಕ್ತಿ. ಮನಸ್ಸು ಖಾಲಿ ಮಾಡ್ಕೋಬೇಕಷ್ಟೇ. ಸೊ, ಒಂದು ವಿಜ್ಞಾನ ಜೊತೆ ಇರ್ಬೇಕು. ಅದೇ ಸರಿಯಾದ ಮಾರ್ಗ. ಸನ್ಮಾರ್ಗ ಏನಪ್ಪಾ ಅಂತಂದ್ರೆ ವೈಜ್ಞಾನಿಕತೆಯಿಂದ ಬದುಕಬೇಕು ಜೀವನದಲ್ಲಿ. ವೈಜ್ಞಾನಿಕತೆ ಅಂದ್ರೆ ಏನು? ಅಲ್ಲಿ ಅನುಭವ ಇದೆ ಜ್ಞಾನಲ್ಲಿ. ಅನುಭೂತಿ ಇದೆ ಅಲ್ಲೆಲ್ಲ. ಪ್ರತಿಯೊಂದು ಅನುಭವದಲ್ಲೂ ಒಂದು ಅನುಭೂತಿ ಇದೆ. ಅದ್ಭುತವಾದ ಒಂದು ರೂಪಾಂತರ ಇದೆ ಅಲ್ಲಿ. ಅಲ್ಲಿ ಸ್ಟಕ್ ಅನ್ನೋದಿಲ್ಲ ಅಲ್ಲಿ. ಒಂದೇ ಕಡೆ ಇರೋದಿಲ್ಲ ಅಲ್ಲಿ. ಹ್ಮ್. ಆ ಒಂದು ರೂಪಾಂತರತೆಯಿಂದ ಆ ಒಂದು ವಿಜಯದ ಕಡೆ ಹೋಗ್ತೀವಿ. ನೋಡಿ. ರೂಪಾಂತರದಿಂದ ವಿಜಯದ ಕಡೆ. ಈ ಒಂದು ಕಾನ್ಸೆಪ್ಟ್ ಈ ಸತಿ ಧ್ಯಾನ ಮೈಸೂರು ಮ್ಯಾಗಝೀನ್ ಅಲ್ಲಿ ಬರುತ್ತೆ. ನೋಡಿ. ಸೊ ಅದಾಗ್ಬೇಕು. ರೂಪಾಂತರ ಹೊಂದ್ಬೇಕು ಪ್ರತಿದಿನ ನಾವು. ಅಲ್ಲೇ ಸ್ಟಕ್ ಆಗ್ಬಾರ್ದು. ಆ ರೂಪಾಂತರತೆ ಯಾವಾಗ ಪ್ರಾರಂಭ ಆಗುತ್ತೆ? ವೈಜ್ಞಾನಿಕತೆ ಇದ್ದಾಗ ಪ್ರಾರಂಭ ಆಗುತ್ತೆ. ಅವಾಗೇ ಸಿಗಕ್ ಸಾಧ್ಯ. ಸೂತ್ರ ಏನು? ಮನಸ್ಸು ಫಸ್ಟ್ ಖಾಲಿ ಮಾಡ್ಕೋಬೇಕು. ಆ ಫಸ್ಟ್ ಸೂತ್ರ ಗೆದ್ರೆ ಸಹಜವಾಗಿ ಎಲ್ಲ ಸಿಗುತ್ತೆ. ಮನಸ್ಸು ಖಾಲಿ ಆಗೋದಂದ್ರೇನು? ಸಾಧನೆ ಮಾಡ್ಬೇಕು. ಅದೇ ಇರೋದು. ಸಾಧನೆ. ನಿನ್ನ ಜೊತೆ ನೀರು. ಟೈಮ್ ಸ್ಪೆಂಡ್ ಮಾಡು. ಸಾ ಸಾಮಾನ್ಯ ಮನುಷ್ಯನಾಗ್ಬೇಡ. ಮನುಷ್ಯನಿಂದ ಮಾಧವಾಗು. ಸಾಮಾನ್ಯ ಮನುಷ್ಯ ಏನ್ ಮಾಡ್ತಾನೆ? ಹೊರಗಡೆ ಓಡಾಡ್ತಾನೆ. ಮಾಧವ ಏನ್ ಮಾಡ್ತಾನೆ? ತನ್ನೊಳಗೆ ತಾನು ಹೋಗ್ತಾನೆ. ನೋಡಿ. ಹಂಗಾಗಿ ಅವನು ಮಾಧವ ಆದ. ಥ್ಯಾಂಕ್ ಯು ಮಾಸ್ಟರ್ಸ್.